ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್. ಇವತ್ತು ಬೆಳಿಗ್ಗೆ ಮಾಡಿದ ಜೊತೆಗೆ ಕಾಫಿ ಕುಡಿತಾ ಇದ್ದೀನಿ. ತುಂಬ ಚಳಿ ಇರೋದ್ರಿಂದ ಕಾಫಿ ಕುಡಿತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ನು ಚಪಾತಿ ಎಗ್ ಕರಿ ಮಾಡ್ತಾಯಿದ್ದೀನಿ. ಈ ಚಳಿಗೆ ನಾನ್ ವೆಜ್ಜೇ ತುಂಬ ತಿನ್ನಬೇಕು ಅಂತ ಅನ್ಸೋದು. ನೀವೆಲ್ಲ ಮನೇಲಿ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಬೇಗ ಕೆಲಸ ಎಲ್ಲ ಮುಗಿಸಿ ನಾನು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಕಾಮನ್ನಾಗಿ ಎಲ್ಲರೂ ಮಾಡೋ ಹಾಗೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಅದ್ರ ಸೈಡ್ ಡಿಶ್ಶು ಎಗ್ ಕರಿ. ಏನಿಲ್ಲ, ಎಣ್ಣೆ ಹಾಕಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಪೈಸಸ್ ಹಾಕಿ ಜೊತೆಗೆ ರುಬ್ಬಿರೋ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ಟೊಮೊಟೊನ ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಬೇಕು. ಫುಲ್ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಅದಕ್ಕೆಲ್ಲ ಸ್ಪೈಸಸ್, ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್, ಗರಂ ಮಸಾಲ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಪೆಪ್ಪರ್ ಪೌಡ್ರೆಲ್ಲ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫುಲ್ ಎಣ್ಣೆ ಬಿಡೋವರೆಗೂ ನೀಟಾಗಿ ಕುಕ್ ಮಾಡಾದಮೇಲೆ ಬೇಯಿಸಿರೋ ಮೊಟ್ಟೆನ ಆ್ಯಡ್ ಮಾಡಿಕೊಂಡ್ರೆ ಎಗ್ ಕರಿ ರೆಡಿ ಆಗುತ್ತೆ ಸಿಂಪಲ್ಲಾಗಿ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಎಗ್ ಕರಿ ರೆಡಿ ಆಗುತ್ತೆ. ಟೇಸ್ಟು ಸೂಪರಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಮಾಡುವ ಭಕ್ಷ್ಯ ಬರೀ ತಿನ್ನುವವರಿಗಲ್ಲ, ಅವರೊಳಗಿನ ಪರಮಾತ್ಮನ ನೈವೇದ್ಯಕ್ಕೆಂದು ಮಾಡು. ಪ್ರೀತಿ ಇದ್ದಲ್ಲಿ ಆತ್ಮತೃಪ್ತಿಯೂ ಇರುತ್ತದೆ. ಸ್ವೀಕರಿಸಿದವನಿಗೂ ಮತ್ತು ಆತನೊಳಗಿನ ದೇವನಿಗೂ ಮೆಚ್ಚುಗೆಯಾಗುತ್ತದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.